ಭೀಮಾ ತೀರದ ಬಳಿ ಎಸ್ಬಿಐ ಬ್ಯಾಂಕ್ನಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ 2025ರಲ್ಲಿ ಆದಂತಹ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಿಗೂ ಗ್ರಾಹಕರು ಪರಿಹಾರ ಸಿಗದೆ ತಾವಿಟ್ಟಿದ್ದ ಚಿನ್ನ ಸಿಗದೆ ಒದ್ದಾಡ್ತಾ ಇದ್ದಾರೆ. ಸೆಪ್ಟೆಂಬರ್ 16, 2025ರಲ್ಲಿ ನಡೆದಿದ್ದಂತಹ ಪ್ರಕರಣ ಕಳೆದ 8 ತಿಂಗಳಿಂದ ಬ್ಯಾಂಕಿಗೆ ಪೊಲೀಸ್ ಸ್ಟೇಷನ್ಗೆ ಅಲೆದು ಗ್ರಾಹಕರು ಹೈರಾಣಾಗಿ ಹೋಗಿದ್ದಾರೆ. ಭೀಮಾ ತೀರದ ಬ್ಯಾಂಕ್ನಲ್ಲಿ ಎಸ್ಬಿಐ ಬ್ಯಾಂಕ್ನಲ್ಲಿ ಚಿನ್ನ ಮತ್ತು ನಗದು ದರೋಡೆ ಆಗಿರುತ್ತೆ. ವಿಜಯಪುರ ಜಿಲ್ಲೆಯ ಚಡಚಣಪಟ್ಟಣದ ಎಸ್ಬಿಐ ಬ್ಯಾಂಕ್ನಲ್ಲಿ ಆಗಿರುವಂತಹ ದರೋಡೆ. ಈ ದರೋಡೆ ನಡೆದ 8 ತಿಂಗಳಾದರೂ ಕೂಡ ಚಿನ್ನನೂ ಸಿಗ್ತಾ ಇಲ್ಲ, ಪರಿಹಾರದ ಮೊತ್ತನೂ ಸಿಗ್ತಾ ಇಲ್ಲ. ವ್ಯವಸ್ಥೆಯ ಬೇಜವಾಬ್ದಾರಿ ತನಕ್ಕೆ ಜನ ರೋಸಿ ಹೋಗಿದ್ದಾರೆ. ಹೀಗಾಗಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು ಮತ್ತು ಬ್ಯಾಂಕ್ಗೆ ಬೀಗ ಹಾಕಿ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಒಂದು ಇನ್ಶೂರೆನ್ಸ್ ಪ್ರಕ್ರಿಯೆ ಅಂತಿರುತ್ತೆ, ಪರಿಹಾರದ ಹಣ ಕೊಡಬೇಕು, ಈಗ ಜಪ್ತಿ ಆಗಿರುತ್ತೆ ಚಿನ್ನ ಮತ್ತೆ ನಗದು. ಈಗ ಇವತ್ತ ಒಳಗಿಂದ ಕೀಲಿ ಹಾಕಿ ಡೀಟೇಲ್ಸ್ ಕೊಡ್ತಾರೆ ಪುರುಷೋತ್ತಮ್. ಈಗ ಇವ್ರ ವಿಚಾರದಲ್ಲಿ ಯಾರ್ದು ಎಡವಟ್ಟು ಕಾಣಿಸ್ತಾ ಇದೆ, ಬೇಜವಾಬ್ದಾರಿತನ ಕಾಣಿಸ್ತಾ ಇದೆ? ಚಿನ್ನ ರಿಕವರಿ ಆಗಿದೆ ಅನ್ನೋದಾದ್ರೆ ಇವ್ರಿಗೆ ಏನಕ್ಕೆ ಪರಿಹಾರದ ಮೊತ್ತ ಕೊಡ್ತಾ ಇಲ್ಲ ಅಥವಾ ರಿಕವರ್ ಆಗಿರುವಂತಹ ಚಿನ್ನ ಕೊಡ್ತಾ ಇಲ್ಲ? ಯಾವ್ದು ಅಡ್ಡ ಬರ್ತಾ ಇರೋದು? ಮಮತಾ, ಪ್ರಮುಖವಾಗಿ ಏನಂತಂದ್ರೆ ಇದರಲ್ಲಿ ಬ್ಯಾಂಕ್ ಏನು ಸಿಬ್ಬಂದಿ ಇದೆ, ಬ್ಯಾಂಕ್ ಅಧಿಕಾರಿಗಳೇನಿದ್ದಾರೆ ಅವ್ರದೇ ಒಂದು ನಿರ್ಲಕ್ಷ್ಯ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಕಳೆದ 8 ತಿಂಗಳಿಂದ ಯಾವುದೇ ರೀತಿಯ ಒಂದು ಆರೋಪ ಮಾಡದೇನೆ, ಯಾವುದೇ ರೀತಿಯ ಒಂದು ಆಕ್ರೋಶ ವ್ಯಕ್ತಪಡಿಸ್ತೇನೆ ಗ್ರಾಹಕರು ಸಮಾಧಾನದಿಂದ ಕೇಳ್ತಾ ಇದ್ರು. ಅವ್ರು ಹೇಳಿದಂತೆನೆ ಕೇಳ್ಕೊಂಡು ಬಂದಿದ್ದಾರೆ. ಇದುವರೆಗೂ ಕೂಡ ಒಬ್ರು ಕೂಡ ಅಬ್ಜೆಕ್ಷನ್ ಮಾಡಿರ್ಲಿಲ್ಲ. ಮತ್ತು ಕಳೆದ 8 ತಿಂಗಳಲ್ಲಿ ಏನು ಅಂತಂದ್ರೆ 4 ಸಭೆಗಳು ನಡೆಸಿದ್ದಾರೆ ಗ್ರಾಹಕರ ಜೊತೆಗೆ. ಆದ್ರೆ ಒಂದು ಹೊಂದಾಣಿಕೆ ಆಗ್ತಾ ಇದೆ. ಅವರ ಇವರ ಮಧ್ಯೆ ಏನಿದೆ ಒಂದು ಹೊಂದಾಣಿಕೆ ಆದ ಕಾರಣಕ್ಕಾಗಿನೇ ಎಲ್ಲಾ ಸಂಧಾನಗಳು ವಿಫಲ ಆಗಿದ್ದಾವೆ. ಪ್ರಮುಖವಾಗಿ ಏನು ಅಂತಂದ್ರೆ ಏನು ಚಿನ್ನವನ್ನು ಇಟ್ಟಿದ್ದಾರೆ, ಆ ಚಿನ್ನ ಇಟ್ಟಂತ ಗ್ರಾಹಕರು ತಮ್ಮ ಚಿನ್ನಕ್ಕೆ ಇವತ್ತಿನ ಏನು ಬೆಲೆ ಇದೆ ಆ ಬೆಲೆನ ಕೊಡಿ, ಎಷ್ಟಿದೆ ಅಷ್ಟನ್ನ ಕೊಡಿ ಅಂತ ಹೇಳಿ ಅವರು ಒಂದು ಗ್ರಾಹಕರ ಒಂದು ಬೇಡಿಕೆ ಇಟ್ಟಿದ್ದಾರೆ. ಆದ್ರೆ ಇದಕ್ಕೆ ಏನು ಬ್ಯಾಂಕ್ನ ಅಧಿಕಾರಿಗಳು ಒಪ್ಪದೆ ಶೇಕಡ 20% ಕೊಡ್ತೀವಿ, 30% ಕೊಡ್ತೀವಿ, 10% ಕೂಡ ಅಷ್ಟು ಕೊಡ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಗ್ರಾಹಕರು ಮತ್ತು ಬ್ಯಾಂಕಿನ ಅಧಿಕಾರಿಗಳ ಮಧ್ಯೆ ಏನಿದು ಒಂದು ಸಂಧಾನ ಸಭೆ ವಿಫಲ ಆಗ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ನಿನ್ನೆ ಏನು ಅಂತಂದ್ರೆ ಆಕ್ರೋಶದ ಕಟ್ಟೆ ಒಡೆದಿದೆ ಅಂತಾನೆ ಹೇಳ್ಬೋದು ಗ್ರಾಹಕರದು. ಯಾಕಂತಂದ್ರೆ ಎಸ್ಬಿಐ ಬ್ಯಾಂಕ್ ನ ಸಂಪೂರ್ಣವಾಗಿ ಏನಂತಂದ್ರೆ ಲಾಕ್ ಮಾಡಿ ಬೀಗ ಹಾಕಿ ಒಳಗಡೆನೆ ಎಲ್ಲಾ ಗ್ರಾಹಕರು ಯಾರು ಚಿನ್ನ ಎಲ್ಲ ಕಳ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಏನು ಅಂತಂದ್ರೆ ಬ್ಯಾಂಕ್ ಒಳಗಡೆ ಕುತ್ಕೊಂಡು ಇಡೀ ದಿನ ರಾತ್ರಿ ಕೂಡ ಅಲ್ಲೇ ಕಳೀಲಿಕ್ಕೆ ಮುಂದಾಗಿದ್ರು. ಆದ್ರೆ ತದನಂತರ ಯಾವಾಗ SP ಅವರು ಮತ್ತು DYSP ಅವರು ಏನು ಮುಂದಾಳತ್ವ ವಹಿಸಿ ಅವರು ಒಂದು ಸಂಧಾನ ಪ್ರಕ್ರಿಯೆ ಮಾಡಿದ್ದಾರೆ. ಅದಾದ ನಂತರ ಗ್ರಾಹಕರು ಮನೆಗೆ ತಳ್ಳಿದ್ದಾರೆ. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಪುರುಷೋತ್ತಮ್.